ಬಾಸ್ ಮನೇಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ರಾ ಇಲ್ಲೇ ಇಡಬೇಕು ನನ್ನ ಮೊಮ್ಮಗನ ಹೆಸರು ಅಂತ ಹೇಳ್ಬಿಟ್ಟು? ನಾವು ಏನಿಲ್ಲ ರೀ, ಆ ದೇವಿ ಇಚ್ಛೆ. ಆ ದೇವಿ ಇಲ್ಲ ಅವ್ರ ಇಚ್ಛೆ. ನಾನು ಸುಮ್ಮಟ್ಟೆ ಹರಕೆ ಹೊತ್ಕೊಂಡ್ಬಂದಿದ್ದೆ, ಹೊರಗೆ ಬಂದಿದ್ದು ನಮ್ಮ ಮೇಡಮ್ ಅವ್ರಿಗೆ ಹೇಳಿದೆ, ಹಿಂಗ್ರಿ ಹರಕೆ ಹೊತ್ಕೊಂಡ್ಬಂದಿದ್ದೆ ದೇವ್ರಿಗೆ, ನಮ್ಮ ಸೊಸಿದು ನಾರ್ಮಲ್ ಡೆಲಿವರಿ ಎಲ್ಲ ಅಂತೇಳಿ ಬೇಡ್ಕೊಂಬಂದಿದ್ದೆ ಅಂತಂದು ಅವ್ರು ಕೇಳಿದ್ರಂತ ನಿಮ್ಮ ಮೇಡಮ್ ಅವರು. ಕೇಳೋಣ ಇಲ್ಲ ನಾಮಕರಣ ಇಲ್ಲೇ ಮಾಡಮ್ ತಗೋರಿ ಅಂದ್ರಂತ ಅವ್ರು. ಅದ್ರಾಗೆ ಅಲ್ಲಿಗೆ ಹೋಗಿ ಮಾಡ್ಕೊಂಬಂದೆ. ಅಲ್ಲ ಮಲ್ಲಮ್ಮ, ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು, ಎಷ್ಟು ಮುಗ್ಧ ಜೀವಿ ಅಂತ ಅಂದರೆ ನಿಜವಾಗ್ಲೂ ನಿಮಗೆ ಆ ಥಾಟ್ ಬಂದಿದ್ದಕ್ಕೆ ನಮಗೆಲ್ಲ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿತ್ತು. ಯಾರೂ ಇದನ್ನು ಯೋಚನೆ ಮಾಡಿಲ್ಲ ಈ ಥರದ್ದೊಂದು ಅಂತ ಹೇಳಿಬಿಟ್ಟು. ಯಾಕಂದರೆ ನೀವು ಸೀರೆ ಉಡಿಸಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ ಗೊತ್ತಾ? ಯಾರೂ ಇಷ್ಟು ದಿನ ದೇವರು ಚೆನ್ನಾಗಿತ್ತು ಓಕೆನಾ, ಆದರೆ ಅಪ್ಪ ನೀವು ಅಲಂಕಾರ ಮಾಡಿದ್ದಾದಮೇಲೆ ಎಷ್ಟು ಚೆನ್ನಾಗಿತ್ತು. ಹೌದು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ಲರೂ. ತುಂಬ ಲಕ್ಷಣೇ ಕಾಣ್ತೀವಿ ದೇವಿ ಅಲ್ಲಮ್ಮ. ಸೀರೆ ಉಡಿಸಿದ್ರೆ ಚಂದ. ಸುಮ್ಮನೆ ವಾರಕ್ಕೊಂದನ ತಂದು ಉಡಿಸ್ಬೇಕಿತ್ತು ಅವರಲ್ಲಮ್ಮ. ದಿನ ಆಗ್ಲಿಕ್ಕೂ ವಾರಕ್ಕೊಂದನ ಸೀರೆ ತಂದು ಚೆನ್ನಾಗಿ ಉಡಿಸಿ ಎದ್ದು ಬರ್ತೀವಿ. ನೋಡಿ, ಬಿಗ್ ಬಾಸ್ ಮಲ್ಲಮ್ಮ ಹೇಳ್ತಿದ್ದಾರೆ ಇನ್ಮೇಲೆ ಬಿಗ್ ಬಾಸ್ ಮನೇಲಿರೋ ದೇವಿಗೆ ಸೀರೆ ಉಡಿಸ್ಬೇಕಂತೆ. ಅಫ್ಕೋರ್ಸ್ ಹೌದು, ಸೀರೆ ಉಡಿಸಿದಾಗ ದೇವಿ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಮಲ್ಲಮ್ಮಗೆ ಬಂದಿರೋ ಐಡಿಯಾ ನಿಮಗೂ ಬಂದಿಲ್ಲ ಬಿಗ್ ಬಾಸ್. ಮಲ್ಲಮ್ಮ ಅಷ್ಟು ನಂಬಿಕೆ ಅಲ್ವಾ ದೇವ್ರ ಮೇಲೆ, ನೀವು ನಿಮ್ಮ ನಂಬಿಕೆನೇ ನಿಮ್ಮನ್ನ ಕಾಪಾಡುತ್ತೆ. ಸೊ ನಿಮ್ಮ ನಂಬಿಕೆ ಥರನೇ ನಿಮ್ಮ ಮೊಮ್ಮಗ ಚೆನ್ನಾಗಿ ಹುಟ್ಟಿದ್ದಾರೆ, ಸಖತ್ತಾಗಿದ್ದಾರೆ ನೋಡೋಕ್ಕೆ. ಯಾರ ಥರ ಇದ್ದಾರೆ? ನಿಮ್ಮ ಥರನೇ ನಿಮ್ಮ ಯಾರದು ನಿಮ್ಮ ಗಂಡ? ನಮ್ಮ ಅವನ ಮಗ ಅಲ್ಲದಾನಲ್ಲಿ ಅವ್ನು. ಅವರೇ ಅವರೇ ಅವನ ಥರನೇ. ಅವನ ಥರನೇ ಅದಾನ. ನಿಮ್ಮ ಮಗ ಅವ್ರು ಇರೋದು ನಿಮ್ಮ ಹಸ್ಬೆಂಡ್ ಥರನೇ ತಾನೇ? ಹಸ್ಬೆಂಡ್ ಹೆಸರು ಏನು ಹೇಳಿ? ಮಾನಪ್ಪ ರೀ. ಮಾನಪ್ಪವ್ರ ಥರ. ಅವನ ಥರ. ಅದಕ್ಕೆ ಈ ಅರ್ಕೆ ಇದು ಎಲ್ಲ ನಿಮ್ಮ ಗಂಡನ ಥರ ಹುಟ್ಲಿ ಅಂತ. ಹೌದೌದು. ಓಕೆ, ಇನ್ನು ಇವಾಗ ಎಲ್ಲರೂ ಆಚೆ ಬಂದಿದ್ದಾರೆ. ಸೊ ಗಿಲ್ಲಿ ಗೆದ್ದಿರೋದು ಮಲ್ಲಮ್ಮ ಅವ್ರಿಗೆ ಎಷ್ಟು ಖುಷಿಯಾಗಿದೆ? ತುಂಬ ಖುಷಿ ಅದ. ತುಂಬ ಖುಷಿ. ಏನು ಹೇಳ್ತೀರಿ ಈ ಕ್ರೇಜ್ ಎಲ್ಲ ನೋಡಿ ಗಿಲ್ಲಿ ಬಗ್ಗೆ? ಗಿಲ್ಲಿ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ಯದ, ಗೆದ್ದ. ತುಂಬ ಖುಷಿ ಆಗ್ತದೆ, ಎಲ್ಲರಿಗೂ ಖುಷಿ. ಮಾತಾಡ್ಸಿದ್ರಾ ಬಂದಮೇಲೆ? ಅಲ್ಲಿ ಒಬ್ಬ ಇದಕ್ಕೆ ಹೋಗಿದ್ದಾವಲ್ರಿ ಲಾಸ್ಟಿಗೆ ಮಾತಾಡ್ಸಿದ್ರು. ಏನು ಹೇಳಿದ್ರು? ನೀವೇನು ಹೇಳಿದ್ರಿ ಗಿಲ್ಲಿಗೆ? ನಾವು ಗಿಲ್ಲಿ ಅಂತ ಖುಷಿ ಪಟ್ಟೇವ್ರಿ. ಫೋಟೋ ತಕ್ಕೊಂಬಂದ್ಯಾರ ಅವ್ನು ಕೂಡ ಅಲ್ಲಿ. ಅಂದ್ಕೊಂಡಿದ್ರೆ ನೀವು ಗಿಲ್ಲಿನ ಗೆಲ್ತಾನೆ ಅಂತ? ಮತ್ತು ಎಲ್ಲೊಟ್ಟು ಗಿಲ್ಲಿ ಅಂತಾನೆ ಮತ್ತು ಹೊರಗೆ ಬಂದಿಂದ ಈಗ ಅಂದ್ಕೊಂಡಿದ್ದೆ ಗಿಲ್ಲಿನೇ ಗೆಲ್ತಾ ಅಂತ. ಏನು ಹೇಳ್ದ ಗಿಲ್ಲಿ ನಿಮಗೆ? ಅವ ಬಿಸಿ ಇದ್ರೆ